ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರಿಗೂ ನಮಸ್ತೆ. ಇದನ್ನು ಮನೆಯಲ್ಲೇ ಇರುವಂಥ ಅಡುಗೆ ಮನೆಯಲ್ಲಿರುವಂಥ ವಸ್ತುಗಳನ್ನು ಉಪಯೋಗಿಸ್ಕೊಂಡು ನಾವು ಯಾವ ರೀತಿಯಾಗಿ ಮುಖವನ್ನು ಗ್ಲೋ ಆಗಿ ಮಾಡ್ಕೋಬೋದು, ಮತ್ತು ಸುಕ್ಕು ಕಟ್ಟದಿರ, ಮುಖ ಸುಕ್ಕಾಗದಿರ ಟೈಟ್ ಆಗಿರಬೇಕಂದ್ರೆ, ಬಿಳಿಯಾಗಿ ಕಾಣಿಸ್ಬೇಕು ಅಂತಂದರೆ, ಪಳಪಳ ಅಂತ ಹೊಳಿಬೇಕು ಅಂತಂದರೆ ಏನೆಲ್ಲ ವಸ್ತುಗಳನ್ನು ಹಾಕ್ಕೊಂಡು ತಯಾರಿಸ್ಕೋಬೇಕು ಅಂತ ಹೇಳೋದನ್ನು ತೋರಿಸ್ತಾ ಇದ್ದೀನಿ. ಪ್ರಿಯ ವೀಕ್ಷಕರೇ, ಮೊದಲು ಅಕ್ಕಿಯನ್ನು 2 ಸ್ಪೂನಷ್ಟು ನೆನೆಸ್ಕೊಳ್ಳಿ. ಅದರೊಳಗೆ ಬಾಳೆಹಣ್ಣು ಸಿಪ್ಪೆ ಇದೆಯಲ್ಲ, ಆ ಬಾಳೆಹಣ್ಣು ಸಿಪ್ಪೆಯನ್ನು ತೆಗೆದುಬಿಟ್ಟು ಅದನ್ನು ಸಹ ಅಕ್ಕಿಯಲ್ಲಿ ಬೇಯಿಸ್ಕೋಬೇಕು. ಆಲೂಗಡ್ಡೆ, ಬೀಟ್ರೂಟು, ಸೌತೆಕಾಯಿ ತುರ್ಕೋಬೇಕು. ನೋಡಿ, ಎಲ್ಲ ತುರಿಬಿಟ್ಟಿದ್ದೀನಿ. ತುರಿಬಿಟ್ಟು ಎಲ್ಲನೂ ನೋಡಿ ಈ ಬಟ್ಟೆ ಎಲ್ಲ ಹಾಕ್ಬಿಟ್ಟು ಎಲ್ಲ ಶೋಧಿಸ್ಕೊಂಡಿದ್ದೀನಿ. ನೋಡಿ, ಅದ್ರ ಜೊತೆಗೆ ಅಗಸೆ ಬೀಜವನ್ನು ಬೇಯಿಸ್ಕೊಂಡು ಆ ಜೆಲ್ಲನ್ನು ತಗೊಂಡಿದ್ದೀನಿ. ನೋಡಿ, ಜೆಲ್ಲನ್ನು ನೀರನ್ನು ತಗೊಂಡಿದ್ದೀನಿ. ಈಗ ಇವೆಲ್ಲವನ್ನು ಹಾಕ್ಬಿಟ್ಟು ಏನು ಮಾಡಬೇಕು, ನಾವು ಮಿಕ್ಸಿಯಲ್ಲಿ ಹಾಕ್ಕೋಬೇಕು. ಆ ನಂತರ ನಾವು ಒಲೆ ಮೇಲೆ ಇವೆಲ್ಲವನ್ನು ಸೇರಿಸ್ಬಿಟ್ಟು, ನೋಡಿ ಈಗ ನಾನು ಎಲ್ಲ ಹಾಲಿನ ಪೌಡ್ರನ್ನು ಸೇರಿಸಿದ್ದೀನಿ ಅದರೊಳಗೆ. ಪ್ರಿಯ ವೀಕ್ಷಕರ, ಹಾಲನ್ನು ಪೌಡರ್ ನೋಡಿ ಯಾವ ರೀತಿಯಾಗಿ ನಾವು ಚಾಕ್ಲೇಟು ಅಥವಾ ಬೇರೆ ಐಸ್ ಕ್ರೀಮ್ ತಿಂದಾಗ ಯಾವ ರೀತಿಯಾಗಿ ನಿಮಗೆ ಕಾಣಿಸುತ್ತೋ ಆ ರೀತಿಯಾಗಿ ಕಾಣಿಸ್ತಾ ಇದೆ. ಪ್ರಿಯ ವೀಕ್ಷಕರೇ, ಇದು ನಾವು ಮುಖಕ್ಕೆ ಲೇಪನ ಮಾಡಿಕೊಂಡಾಗ ಇದು ತಣ್ಣಗಾಗಬೇಕು, ಇದು ಗಟ್ಟಿಯಾಗುತ್ತೆ. ಇದು ನಾವು ಇಡ್ಲಿ ಹಿಟ್ಟು ಇರುತ್ತಲ್ವ, ಆ ರೀತಿಯಾಗಿ ಇದನ್ನು ಮಾಡ್ಕೋಬೇಕಾಗುತ್ತೆ. ಮಾಡಿಕೊಂಡು ಇದಕ್ಕೊಂಚೂರು ನೋಡಿ ಜೆಲ್ಲನ್ನು, ಈಗ ಇದರಲ್ಲಿ ಜೆಲ್ಲನ್ನು ಸೇರಿಸ್ತಾ ಇದ್ದೀನಿ. ಅಗಸೆ ಬೀಜ ಜೆಲ್ಲನ್ನು ಇದರ ಒಳಗಡೆ ಪ್ರಿಯ ವೀಕ್ಷಕರೇ ಸೇರಿಸ್ತಾ ಇದ್ದೀನಿ. ನೋಡಿ, ಇದು ಮುಖವನ್ನು ಹೊಳೆಯುವಂತೆ ಮಾಡುತ್ತೆ ಮತ್ತು ಗ್ಲೋ ಕೊಡುತ್ತೆ. ಹಾಗೆ ಮುಖ ಸುಕ್ಕು ಕಟ್ಟಿದಿರ ನಮಗೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಹಾಗೆ ಇದರಲ್ಲಿ ಒಂಚೂರು ಕೊಬ್ಬರಿ ಎಣ್ಣೆಯನ್ನು ಹಾಕಿದ್ದೀನಿ. ಕೊಬ್ಬರಿ ಎಣ್ಣೆ ಹಾಕ್ಕೋಬೇಕು ಅಂದರೆ ಮುಖ ಚೆನ್ನಾಗಿ ಪಳಪಳ ಅಂತ ಹೊಳಿಬೇಕು ಅಂತಂದರೆ ನಾವು ಕೊಬ್ಬರಿ ಎಣ್ಣೆ ಆಗ್ಬೋದು, ಅಥವಾ ಇನ್ಯಾವುದಾದ್ರೂ ಎಣ್ಣೆ ಇದ್ದರೆ ನಿಮ್ಮ ಮನೆಯಲ್ಲಿ ಅದನ್ನು ಸಹ ಉಪಯೋಗಿಸ್ಕೊಂಡು ಹಾಕ್ಕೋಬೋದು. ನೋಡಿ, ಈ ರೀತಿಯಾಗಿ ಗಟ್ಟಿಯಾಗಿ, ಯಾಕೆಂದರೆ ಬಿಟ್ಟುಬಿಟ್ರೆ ಗಂಟಾಗಿಬಿಡುತ್ತೆ. ಆದ್ದರಿಂದ ಈ ರೀತಿಯಾಗಿ ಕಲಿಸ್ಕೊಂಡು ಇದು ಇಡ್ಲಿ ಅದಕ್ಕೆ ಬಂದಾಗ ಅದನ್ನು ತೆಗೆದು ತಣ್ಣಗಾದಮೇಲೆ ಮುಖಕ್ಕೆ ನಾವು ಫೇಶಿಯಲನ್ನು ಮಾಡ್ಕೋಬೇಕು. ಫೇಶಿಯಲನ್ನು ಮಾಡ್ಕೊಂಡ ನಂತರ ಮುಖವನ್ನು ನಿಮಗೆ ಬೇರೆಯವರಿಗೆ ಮಾಡ್ತೀನಿ, ಆಮೇಲೆ ಆಫ್ಟರ್ ಬಿಫೋರ್ ತೋರಿಸ್ತೀನಿ. ಪ್ರಿಯ ವೀಕ್ಷಕರೇ, ನೋಡ್ಕೊಳ್ಳಿ, ತಿಳ್ಕೊಳ್ಳಿ. ನೀವು ಮನೆಯಲ್ಲಿ ಈ ರೀತಿಯಾಗಿ ಫೇಶಿಯಲನ್ನು ಮಾಡ್ಕೊಳ್ಳೋದನ್ನು ಕಲ್ತ್ಕೊಳ್ಳಿ ಅಂತ ಹೇಳ್ತಾ, ಹಾಗೆ ವಿಟಮಿನ್ ಇ ಕ್ಯಾಪ್ಸಲ್ಲು ಹಾಕ್ಕೊಳ್ಳೋವಾಗ ಇದನ್ನು ಇದರೊಳಗೆ ಸೇರಿಸ್ಕೋಬೇಕಾಗತ್ತೆ. ಆದರೆ ನಾನು ಮರೆತೆ, ಆಮೇಲಿಂದ ಇದಕ್ಕೆ ಸೇರಿಸ್ತೀನಿ. ಸೊ ಪ್ರಿಯ ವೀಕ್ಷಕರೇ, ನೋಡಿದ್ರಲ್ಲ, ನೀವು ಈ ರೀತಿಯಾಗಿ ಮಾಡ್ಕೊಂಡು ನೋಡಿ, ಕುದೀತಾ ಇದೆ, ಗಟ್ಟಿಯಾಗಿ ಆಗ್ತಾಯಿದೆ. ನೋಡಿ, ಕಲರ್ ಎಷ್ಟು ಕಲರ್ಫುಲ್ಲಾಗಿದೆ, ವಾಸನೆ ಗಮ್ಮಂತ ವಾಸನೆ ಬರ್ತಾಯಿದೆ. ಇದು ನೋಡಿ, ಈ ರೀತಿಯಾಗಿ ಮಾಡ್ಕೊಳ್ಳಿ. ಸಣ್ಣದಾಗಿ ಉರಿಯಲ್ಲಿಟ್ಕೊಂಡು ಈಗ ಸಿಮ್ಮಲ್ಲಿ ನಾವು ಅದನ್ನು ಈ ರೀತಿಯಾಗಿ ಗಟ್ಟಿಯಾಗೋವರೆಗೂ ಪಾಕ ತೆಗೆದಂಗೆ ತೆಗಿಬೇಕು. ನೋಡಿದ್ರಲ್ಲ ಈ ವೀಕ್ಷಕರೇ, ಚೆನ್ನಾಗಿದೆಯಾ? ನೀವು ಈ ರೀತಿ ಮಾಡ್ಕೊಳ್ಳಿ, ನಿಮ್ಮ ಮುಖ ಬೆಳ್ಳಗೆ ಪಳಪಳ ಅಂತ ಹೊಳೆಯೋಂಗೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ಈಗ ಫೇಶಿಯಲ್ ಮಾಡ್ತೀನಿ. ಫೇಶಿಯಲ್ ಮಾಡಿದ ನಂತರ ಆಮೇಲೆ ಮತ್ತೆ ನಿಮಗೆ ತೋರಿಸ್ತೀನಿ. ಎಲ್ರಿಗೂ ನೋಡಿದೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸೊ ಪ್ರಿಯ ವೀಕ್ಷಕರು, ನೋಡಿದ್ರಲ್ಲ, ಈಗ ನೋಡಿ ಈ ರೀತಿಯಾಗಿ ಆಲ್ಮಂಡ್ ಆಯಿಲ್ ಅಥವಾ ಬಾದಾಮಿ ಎಣ್ಣೆ, ಕೊಬ್ಬರಿ ಎಣ್ಣೆ ಎರಡನ್ನು ಸೇರಿಸಿಬಿಟ್ಟು ಈ ರೀತಿಯಾಗಿ ಮಾಡಿದ್ದೀನಿ. ನೋಡಿ, ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಇದು ಒಂದು ಬಾಟ್ಲಲ್ಲಿ ಶೇಖರಣೆ ಮಾಡಿ ಇಟ್ಕೊಂಡ್ರೆ, ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಟ್ರೆ ತುಂಬ 15 ದಿವಸ ಆದರೂ ಬರುತ್ತೆ. ಇದನ್ನು ನಿಮಗೆ ಯಾವಾಗ ಬೇಕೋ ವಾರಕ್ಕೊಂದು ಸಲ, 2 ಸಲ ಅಪ್ಲೈ ಮಾಡ್ತಾ ಬಂದರೆ ನಿಮ್ಮ ಮುಖ ಚೆನ್ನಾಗಿ ಕಾಣಿಸುತ್ತೆ, ಗ್ಲೋ ಆಗಿರುತ್ತೆ, ಹಾಗೂ ನೋಡೋಕ್ಕೂ ನೀವು ಸುಂದರವಾಗಿ ಕಾಣಿಸ್ತೀರ. ಸೊ ಪ್ರಿಯ ವೀಕ್ಷಕರೇ, ನೋಡಿದ್ರಲ್ಲ, ನೀವು ಈ ರೀತಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಆದರೆ ಅವರೆಲ್ಲರಿಗೂ ಮಾಡ್ತೀನಲ್ಲ, ಮತ್ತೆ ನಿಮ್ಗೆ ಅವಾಗ ನೋಡಿ, ಈಗ ನಾನು ನೋಡಿ ಯಾವಾಗಲೂ 15 ದಿವಸ ಹಿಂದೆ ಮಾಡ್ಕೊಂಡಿದ್ದೆ. ನೋಡಿ, ಈಗ ಅವರಿಗೆ ಎಲ್ಲರಿಗೂ
ಹಾಕಬೇಕು, ಹಬ್ಬ ಬಂತು ಅಂತ ಹೇಳಿಬಿಟ್ಟು ಈ ರೀತಿಯಾಗಿ ಈಗ ಎಲ್ರಿಗೂ ಫೇಶಿಯಲ್ ಮಾಡಮ್ಮ ಅಂತ ಹೇಳಿದ್ದಕ್ಕೋಸ್ಕರ ಈಗ ಅವರೆಲ್ರಿಗೂ ಮಾಡಿ ತೋರಿಸೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ. ನೋಡಿ ಪ್ರಿಯ ವೀಕ್ಷಕರೇ, ನಿಮಗೂ ಈ ರೀತಿಯಾಗಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೋಡಿ ಕಲರ್ಫುಲ್ಲಾಗಿದೆ. ಇದನ್ನು ಒಂದು ಬಾಟ್ಲಿಗೆ ನಾವು ಶೇಖರಣೆ ಮಾಡಿಟ್ಕೊಂಡು ಈ ರೀತಿಯಾಗಿ ಅದನ್ನೇ ವಾರಕ್ಕೊಮ್ಮೆ 15 ದಿವಸಕ್ಕೊಂದು ಸಲ ಬಳಸ್ಕೊತಾ ಇದ್ದರೆ ನಿಮ್ಮ ಮುಖನೂ ಒಂದು ಗ್ಲೋ ಆಗಿ ಕಾಣಿಸುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋವನ್ನು ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಚಾನಲ್. ನೋಡಿ ಈಗ ನಮ್ಮ ಫ್ರೆಂಡಿಗೆ ನಾನು ಫೇಶಿಯಲ್ ಮಾಡ್ತಾಯಿದ್ದೀನಿ. ಫಸ್ಟ್ ಒನ್ ಏನು ಮಾಡ್ತಾಯಿದ್ದೀನಿ, ಸೆಕೆಂಡ್ ಒನ್ ಏನು ಮಾಡ್ತಾಯಿದ್ದೀನಿ, ಥರ್ಡ್ ಒನ್ ಏನು ಮಾಡ್ತಾಯಿದ್ದೀನಿ. ಆಲ್ರೆಡಿ ಬೆಳ್ಳಗಿದ್ದಾರೆ, ಇನ್ನೂ ಸ್ವಲ್ಪ ಬೆಳ್ಳಗಾಗಿ ಚೆನ್ನಾಗಾಗ್ತಾರೆ ಅಂತ ಮಾಡ್ತಾಯಿದ್ದೀನಿ. ಎಲ್ಲ ಕಲರ್ ಸೀರೆ ಉಟ್ಕೊಂಡಿದ್ದಾರೆ, ಬೆಳ್ಳಗೆ ಕಾಣ್ತಾ ಇದ್ದಾರೆ. ಮೊದಲನೇದಾಗಿ ಮೊಸರನ್ನು ತಗೊತಾ ಇದ್ದೀನಿ. ಎರಡನೇದು ಅನ್ನದ ಗಂಜಿಯನ್ನು ತಗೊತಾ ಇದ್ದೀನಿ. ಮೂರನೇದು ನೋಡಿ ಟೊಮೆಟೊ, ಇದನ್ನು ಒಂದು ಸ್ಲೇಸನ್ನು ಕೊಯ್ಕೊಳ್ತೀನಿ. ಆಮೇಲೆ ಫೇಶಿಯಲ್ ಅವಾಗ ಮಾಡಿದ್ದೀನಲ್ಲ ವೀಡಿಯೋ, ಆ ವಿಡಿಯೋನ ಮಾಡಿದ್ದೀನಿ. ಇದನ್ನು ಇಷ್ಟೆಲ್ಲ ಹಾಕ್ಬಿಟ್ಟು ಮಾಡ್ತೀನಿ ನೋಡಿ, ಒಳ್ಳೆ ಗ್ಲೋ ತರುತ್ತೆ. ಮತ್ತು ಮುಖದಲ್ಲಿರುವಂಥ ಗಲೀಜೆಲ್ಲ ತೆಗೆದಾಕುತ್ತೆ ವೀಕ್ಷಕರೇ. ಮತ್ತು ಫಿಟ್ನೆಸ್ ಆಗಿರುತ್ತೆ. ಮತ್ತು ಏನಾದ್ರೂ ಇದು ಮಚ್ಚೆಗಳು ಅದು ಇದು ಪಿಂಪಲ್ಸ್ ಇರುತ್ತಲ್ವ, ಅವೆಲ್ಲ ಹೋಗೋದಕ್ಕೆ ಸಹಾಯ ಆಗುತ್ತೆ. ನೋಡಿ ಪ್ರಿಯ ವೀಕ್ಷಕರೇ, ಮಾಡ್ತಾಯಿದ್ದೀನಿ. ಮಾಡಿದ್ದು ಪೂರ್ತಿ ಆದಮೇಲೆ ಫಸ್ಟಲ್ಲಿ ಹೇಗಿದ್ದರು, ಆಮೇಲೆ ಇನ್ನೂ ಸ್ವಲ್ಪ ಚೆನ್ನಾಗಿ ಬೆಳ್ಳಕ್ಕೆ ಪಳಪಳ ಪಳಪಳ ಅಂತ ಹೊಡಿತಾ ಇರ್ತಾರೆ ನಮ್ಮ ಪಾರು. ಆಯ್ತರ ಓಕೆ, ನೋಡಿ ಆಮೇಲಿಂದ ಮಾಡಿ ಎಲ್ಲ ಟಚಪ್ಪು ಮತ್ತು ಆಮೇಲಿಂದ ಮುಲ್ತಾನಿ ಮಿಟ್ಟಿಯನ್ನು ಕೊಡ್ತೀನಿ. ಕೊಟ್ಬಿಟ್ಟು ಕಾಣಿಸ್ತಾ ಇಷ್ಟೆಲ್ಲ ಹಾಕಿ ಮಾಡ್ತೀನಿ. ಲಾಸ್ಟ್ ವಿಡಿಯೋ ನೋಡಿ, ಇವರೆಲ್ಲರೂ ಬಂದಿದ್ದಾರೆ. ಮತ್ತು ಅವರು ಸಹ ನಮ್ಮ ಫ್ರೆಂಡ್ ಒಬ್ಬರು ಫಸ್ಟ್ ಪ್ರಿಪೇರ್ ಮಾಡ್ತೀವಿ. ಪೊಲೀಸ್ ಅಮ್ಮನ ಬಂದಿದ್ದಾರೆ, ಹಾಗೆ ಮಾಡಿಸ್ಕೊಳ್ತಾರೆ. 1 2 3 4 5 6 ಜನ ಮಾಡಿಸ್ಕೊಳ್ತಾರೆ ಈಗ. ಸೊ ಕಟ್ ಮಾಡಬೇಕಾ? ಹಲೋ ಪ್ರಿಯ ವೀಕ್ಷಕರೇ, ಈಗ ಇವರು ಮೂರನೇವ್ರಿಗೆ ಮಾಡ್ತಾಯಿದ್ದೀನಿ. ಎರಡನೇವ್ರಿಗೆ ಮುಲ್ತಾನಿ ಮಿಟ್ಟಿ ಹಾಕ್ಬಿಟ್ಟು ಮಲಗಿಸ್ಬಿಟ್ಟಿದ್ದೀನಿ. ಅವ್ರಿಗೆ ಮಲ್ಕೊಂಡಿದ್ದಾರೆ. ಇವ್ರಿಗೆ ಮಾಡ್ತಾಯಿದ್ದೀನಿ ನೋಡಿ. ಒಟ್ಟಿನಲ್ಲಿ ಇದು ಗ್ಲೋ ತರುತ್ತೆ, ಹಾಗೂ ಮತ್ತು ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ ಪ್ರಿಯ ವೀಕ್ಷಕರೇ. ನೋಡಿ ನೀವು ಈ ರೀತಿಯಾಗಿ ಮಾಡಿಕೊಡಿ ಅಂತ ಹೇಳ್ತಾ ಮತ್ತೆ ಆಮೇಲಿಂದ ಮತ್ತೆ ನಿಮಗೆ ಅವ್ರಿಗೆ ಮುಖ ತೊಳೆದ ಮೇಲೆ ಅವ್ರು ಹೇಗಿದ್ದಾರೆ ಅಂತ ತೋರಿಸ್ತೀನಿ. ಓಕೆನಾ? ಈ ಬಿಫೋರ್ ಆಫ್ಟರ್ ತೋರಿಸ್ತೀನಿ. ಓಕೆ ನೋಡಿ, ಆ ಥರ ಮಾಡೋದ್ರಿಂದ ಎಲ್ಲ ಗಲೀಜು ಮತ್ತು ಪಿಗ್ಮೆಂಟೇಷನ್ನು ಇವೆಲ್ಲ ಹೋಗುತ್ತೆ. ಮತ್ತು ಬೆಚ್ಚಗಿರುತ್ತೆ, ಕಣ್ಣುಗಳಿಗೂ ಅಷ್ಟೇ ಒಳ್ಳೆ ವ್ಯಾಯಾಮ ಆಗುತ್ತೆ. ನೋಡಿ ಇವ್ರು ಮಾಡ್ತಾಯಿದ್ದೀನಿ ಈಗ. ಸೊ ಪ್ರಿಯ ವೀಕ್ಷಕರೇ, ಮತ್ತೆ ಮಾಡಿದ್ಮೇಲೆ ನಿಮಗೆ ತೋರಿಸ್ತೀನಿ. ತೋರಿಸ್ತೀನವ ಮೊಸರಿನಲ್ಲಿ ಮಾಡ್ತಾಯಿದ್ದೀನಿ ನೋಡಿ ಪ್ರಿಯ ವೀಕ್ಷಕರೇ. ಮೊಸರು ಒಳ್ಳೆ ಗ್ಲೋ ಕೊಡುತ್ತೆ ಮತ್ತು ಫಿಟ್ನೆಸ್ ಆಗಿ ಚರ್ಮ ಇರೋವಂಗೆ ಅನುಕೂಲ ಮಾಡಿಕೊಡುತ್ತೆ. ನೋಡಿ ಅಂತ ಕೊಳೆ ಎಲ್ಲ ತೆಗೆಯೋದಕ್ಕೆ ಸಹಾಯ ಮಾಡುತ್ತೆ. ನೋಡಿ ಈ ಮುಖದಲ್ಲಿರುವಂಥ ಕೊಳೆ ಎಲ್ಲ ಹೋಗೋದಕ್ಕೆ ಸಹಾಯ ಮಾಡುತ್ತೆ. ಪ್ರಿಯ ವೀಕ್ಷಕರೇ, ಮೊದಲು ಮೊಸರಿನಲ್ಲಿ ಯಾವಾಗಲೂ ಈ ರೀತಿಯಾಗಿ ಗ್ಲೋ ಬರಬೇಕು ಅಂತಂದರೆ, ಚರ್ಮ ಸುಕ್ಕು ಕಟ್ಟಿದ್ದೀರ ಒಳ್ಳೆ ಕಾಂತಿಯಾಗಿರಬೇಕು ಅಂತ ಅಂದರೆ ಈ ರೀತಿಯಾಗಿ ಮೊಸರಿನಲ್ಲಿ ಮಸ್ಟು ಕ್ಲೀನನ್ನು ಮಾಡ್ಕೋಬೇಕಾಗತ್ತೆ. ಸೊ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ನೋಡಿ ಈ ರೀತಿ ಮಾಡೋದ್ರಿಂದ. ಎಲ್ಲ ಮುಖದಲ್ಲಿರುವಂಥ ಕಲೆಗಳೆಲ್ಲ ಹೋಗಿ ಮತ್ತು ಗಲೀಜೆಲ್ಲ ತೆಗೆದುಹಾಕೋದಕ್ಕೆ ಈ ಮೊಸರು ಒಂದು ಸಹಾಯ ಮಾಡುತ್ತೆ, ಒಳ್ಳೆ ಗ್ಲೋವನ್ನು ತರುತ್ತೆ. ಸೊ ಪ್ರಿಯ ವೀಕ್ಷಕರೇ, ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ಮೇಲಿನಿಂದ ಕೆಳಗಡೆಯಿಂದ ಮೇಲಕ್ಕೆ ಈ ರೀತಿಯಾಗಿ ಚರ್ಮವನ್ನು ಹೀಗೆ ನಿಧಾನವಾಗಿ ಜಾಸ್ತಿ ಪ್ರೆಸ್ ಮಾಡ್ದಿರ ಈ ರೀತಿಯಾಗಿ ಮಾಡಬೇಕು. ಆಗ ಇಲ್ಲಿ ನೋಡಿ ಬುಡ್ಡೆ ಥರ ಬರೋದಕ್ಕೆ ನೋಡೋಕ್ಕೂ ಚೆನ್ನಾಗಿ ಕಾಣಿಸ್ತೀವಿ. ಸೊ ಫುಲ್ ಆದಮೇಲೆ ಮತ್ತೆ ವಿಡಿಯೋವನ್ನು ಮತ್ತೆ ಮಾಡ್ತೀನಿ.
ಸೊ ಪ್ರಿಯ ವೀಕ್ಷಕರೇ, ಮುಲ್ತಾನಿ ಮಿಟ್ಟಿ ಹಾಕಿ ಇಬ್ಬರು ಪ್ರಿಯ ವೀಕ್ಷಕರೇ, ಈಗ ನೋಡಿ ಅವರಿಬ್ಬರಿಗೂ ಮಾಡಿದ್ದೀನಿ. ಮುಲ್ತಾನಿ ಮಿಟ್ಟಿ ಹಾಕಿದ್ದಾಯ್ತು, ಎಲ್ಲ ಹಾಕಿದ್ದಾಯ್ತು. ಈಗ ಹೇಗಿದ್ದಾರೆ ಅಂತ ನೀವು ಎಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್. ಮೊಸರಿನಲ್ಲಿ ಫೇಶಿಯಲ್ ಮಾಡ್ತಾಯಿದ್ದೀನಿ. ಇದು ಮಾಡೋದ್ರಿಂದ ಒಳ್ಳೆ ಗ್ಲೋ ಕೊಡುತ್ತೆ. ಆ ಮುಖದಲ್ಲಿರುವಂಥ ಡಸ್ಟ್ ಎಲ್ಲ ತೆಗೆದಾಕುತ್ತೆ. ನೋಡಿ ಈ ರೀತಿಯಾಗಿ ಮಾಡ್ತಾಯಿದ್ದೀನಿ. ಇದು ಒಂದು 3 ನಿಮಿಷ ಮಾಡಬೇಕು ಪ್ರಿಯ ವೀಕ್ಷಕರೇ. ನೋಡಿ ಇವರು ಮೊದಲೇ ಆಗಿದ್ದರು, ಆಮೇಲಿಂದ ಹೇಗಾದರು ಅನ್ನೋದನ್ನು ಮತ್ತೆ ನಿಮಗೆ ತೋರಿಸ್ತೀನಿ. ಮಾಡ್ತಾ ಇದ್ದೀನಿ. ಹೀಗೆ ಕೆಳಗಡೆಯಿಂದ ಮೇಲಕ್ಕೆ ನಿಧಾನವಾಗಿ ಪ್ರೆಸ್ ಮಾಡಿ, ಜಾಸ್ತಿ ಪ್ರೆಸ್ ಮಾಡಬಾರ್ದು, ಸುಮ್ಮನೆ ಆ ಥರ ಪ್ರೆಸ್ ಮಾಡಿ ಈ ಥರ ಮಾಡ್ಕೋಬೇಕು. ನೋಡ್ತಾ ಇದ್ದೀರಲ್ಲ. ಈಗ ಅನ್ನದ ಗಂಜಿಯಿಂದ ಮಾಡ್ತಾಯಿದ್ದೀನಿ ನೋಡಿ. ಒಳ್ಳೆ ಮಿಣ 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 ಅಂತ. ಈ ಅನ್ನದ ಗಂಜಿಯಲ್ಲಿ ಏನೇನಿರುತ್ತೆ ವಿಟಮಿನ್ ಅಂತ ನಿಮಗೆಲ್ರಿಗೂ ಗೊತ್ತು. ನೋಡಿ ಈ ರೀತಿಯಾಗಿ ಮಾಡ್ತಾಯಿದ್ದೀನಿ. ಈ ಒಂದು ಕಲೆಗಳೆಲ್ಲ ಹೊಟ್ಟೋಗುತ್ತೆ, ಡಸ್ಟ್ ಎಲ್ಲ ಹೊಟ್ಟೋಗುತ್ತೆ, ಚೆನ್ನಾಗಿ ಮಿಡಮಿಡ ಅಂತ. ಈಗ ನೋಡಿದ್ರಲ್ಲ, ಇಬ್ಬರಿಗೆ ಮಾಡಿದ್ದೀನಿ. ಅವ್ರು ಹೇಳ್ತಾಯಿದ್ರು ತುಂಬ ಮಿಣ್ಮಿಣ ಅಂತ ಕಾಣ್ತಾ ಇದೆ ನಮ್ಮ ಕೆನ್ನೆಗಳೆಲ್ಲ ಅಂತ. ಈಗ ಇವ್ರು ಹೇಳಬೇಕು, ಮಾಡಿಸ್ಕೊತಾ ಇದ್ದಾರೆ. ನೋಡಿ ಅನ್ನದ ಗಂಜಿಯಿಂದ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಪಳಪಳ ಪಳಪಳ ಅಂತ ಶೈನಿಂಗ್ ಬರುತ್ತೆ. 3ನೇ ಸ್ಟೆಪ್ಪು ಟೊಮೊಟೊ ಫೇಶಿಯಲ್ ಮಾತ್ರ ಸೂಪರು, ಒಳ್ಳೆ ಗ್ಲೋ ಕೊಡುತ್ತೆ, ಶೈನಿಂಗ್ ಕೊಡುತ್ತೆ. ನೋಡಿ ಈಗ ನಿಮಗೆ ಗೊತ್ತಾಗ್ತಾ ಇದೆ. ಸ್ವಲ್ಪದರಲ್ಲೇ ಅನ್ನದ ಮೊದಲು ಮೊಸರಿನಲ್ಲಿ ಮಾಡಿದೆ, 2ನೇದು ಅನ್ನದ ಗಂಜಿಯಲ್ಲಿ, 3ನೇದು ಈ ಒಂದು ಟೊಮೊಟೊದಿಂದ ಮಾಡ್ತಾಯಿದ್ದೀನಿ. ಈಗ ಇವರು ಯಾವ ರೀತಿ ಬೆಳಗಾಗ್ತಾರೆ ಅನ್ನೋದನ್ನು ನೀವೇ ಗಮನಿಸಿ. ಆಗಲೇ ಇದು ಮಾಡಿದ್ನೆಲ್ಲ ಎಲ್ಲನೂ ಅಕ್ಕಿಯಿಂದ ಎಲ್ಲ ಮಾಡಿ ಎಲ್ಲ ತೋರಿಸಿದ್ನೆಲ್ಲ ಮೊದಲು ಮಾಡಿದ್ದೀನಲ್ವ, ಇದನ್ನು ಪೇಸ್ಟನ್ನು ಇವರ ಮುಖಕ್ಕೆ ಹಚ್ಚುತ್ತಾ ಇದ್ದೀನಿ. ಹಚ್ಚಿದ ನಂತರ ಫೇಶಿಯಲ್ಲು ಒಂದು 5 ನಿಮಿಷ ಇವ್ರ ಮುಖಕ್ಕೆ ಮಸಾಜ್ ಮಾಡ್ತೀನಿ. ಆಮೇಲಿಂದ ಮಾಡ್ಕೊಂಡಾದ್ಮೇಲೆ ಮುಲ್ತಾನಿ ಮಿಟ್ಟಿಯನ್ನು ಹಾಕಿ ಒಂದು ಒಣಗೋವರೆಗೂ ಅವರನ್ನು ಮಲಗಿಸಿ, ಆ ನಂತರ ನಿಮಗೆ ತೋರಿಸ್ತೀನಿ ಇವರು ಯಾವ ರೀತಿಯಾಗಿ ಶೈನಿಂಗ್ ಬಂದಿದ್ದಾರೆ ಅಂತ. ಸೊ ಪ್ರಿಯ ವೀಕ್ಷಕರೇ, ನೋಡ್ತಾ ಇದ್ರಲ್ಲ, ಗಮ್ ಅಂತ ವಾಸನೆ ಬರ್ತಾಯಿದೆ. ಕೊನೆಯದಾಗಿ 5ನೇ ಐಟಮ್ಮು ಮುಲ್ತಾನಿ ಮಿಟ್ಟಿಯನ್ನು ಈಗ ಅವರ ಮುಖಕ್ಕೆ ಹಾಕ್ತಾಯಿದ್ದೀನಿ. ಇದನ್ನು ಹಾಕ್ಕೊಂಡು ಒಂದು 5 ನಿಮಿಷ ಒಣಗೋವರೆಗೂ ಇದ್ದು, ಆಮೇಲಿಂದ ಮುಖವನ್ನು ತೊಳ್ಕೊಂಡ್ರೆ ಒಳ್ಳೆ ಗ್ಲೋ ಬರುತ್ತೆ. ಸೊ ಪ್ರಿಯ ವೀಕ್ಷಕರೇ, ನೋಡಿದ್ರಲ್ಲ, ನೀವು ಈ ರೀತಿಯಾಗಿ ಮನೆಯಲ್ಲಿ ಮಾಡ್ಕೊಳ್ಳಿ, ನೋಡ್ಕೊಳ್ಳಿ ಅಂತ ಹೇಳ್ತಾ, ಆಮೇಲಿಂದ ಅವ್ರ ಮುಖ ತೊಳ್ಕೊಂಡ್ಮೇಲೆ ಅವ್ರ ಮುಖ ಹೇಗಿದೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಈಗ ಇವರಿಗೆಲ್ರಿಗೂ ಫೇಶಿಯಲ್ ಮಾಡಿದ್ದೀನಿ. ಇವರು ಮೊದಲೇ ಆಗಿದ್ದರು, ಈಗ ಮಾಡಿದ್ಮೇಲೆ ಆಗಿದ್ದಾರೆ. ಇಬ್ಬರು ಅಕ್ಕ ತಂಗಿರು ಏನು ಹೇಳ್ತಾರೆ ಕೇಳಿ ಅವ್ರ ಬಾಯಲ್ಲೇ. ಹಿಂಗಮ್ಮ ಏನಂಗಿದೆ? ನಮ್ಮ ಫೇಶಿಯಲ್ ಚೆನ್ನಾಗಿ ಮಾಡಿದ್ದಾರೆ, ಸೂಪರಾಗಿ ಬಂದಿದೆ, ಲೈಕ್ ಗ್ಲೋ ಬಂದಿದೆ ಅಂತ. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಸೂಪರ್ ಆಗಿ ಎಲ್ಲರೂ ನನಗೆ ಈ ವಿಡಿಯೋನ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ, ನಿಮಗೋಸ್ಕರ ಹಾಗೆ ಎಲ್ರಿಗೂ ಶೇರ್ ಮಾಡಿ ಅಂತ ಹೇಳ್ತಾ, ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ಈ ಒಂದು ವಿಡಿಯೋವನ್ನು ನೋಡಿದರೆ ನಿಮ್ಮೆಲ್ರಿಗೂ ಧನ್ಯವಾದಗಳು. ಈ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ. ಪ್ರಿಯ ವೀಕ್ಷಕರೇ, ನಮಸ್ತೆ. ನೀವು ಮಾಡಿಕೊಡ್ರಿ. ನಮಸ್ತೆ.